ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕನ್ ಕಬಾಬು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬ್ಯಾಚುಲರ್ಸು ಮಾಡ್ಕೋಬೋದು. ಮನೇಲಿ ಏನಿರ್ತೈತೋ ಆ ಸಾಮಗ್ರಿಯಲ್ಲಿ 1 kg ಚಿಕನ್ ಇದು ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳ್ಕೊಂಡು ಎಲ್ಲ ಇಟ್ಕೊಂಡು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚ ಖಾರ ಪುಡಿ ಹಾಕ್ತಿದ್ದೀನಿ, 1 ಚಮಚ ಉಪ್ಪು ಹಾಕ್ತಿದ್ದೀನಿ, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ರುಬ್ಬಿಟ್ಕೊಂಡಿರೋದು. ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಂಡಿರೋ ಅಂಥದ್ದು ರೆಡಿಮೇಡೇ ಸಿಗ್ತೈತಿ. ಮನೆಯಲ್ಲೇ ನಾನು ಮಾಡಿದ್ದೀನಿ. 2 ಮೊಟ್ಟೆ ಹಾಕ್ತಿದ್ದೀನಿ, ಸ್ಮೂತಾಗಿ ಬರಲಿ ಅಂತ, ಸ್ಮೂತಾಗಿ ಸಾಫ್ಟಾಗಿರ್ತೈತಿ ಅಂತ 2 ಮೊಟ್ಟೆ ಹಾಕ್ತಿದ್ದೀನಿ. ಮಕ್ಕಳಿಗೆಲ್ಲ ತಿನ್ನೋಕ್ಕೆ ರುಚಿ ಆಗುತ್ತೆ, ಹಂಗಾಗಿ ಮೊಟ್ಟೆ ಹಾಕ್ಬೋದು. ಮೊಟ್ಟೆ ಹಾಕ್ಲಂಗೂ ಮಾಡ್ಬೋದು, ಆದರೂ ಮೊಟ್ಟೆ ಹಾಕಿದರೆ ರುಚಿ ಆಗುತ್ತೆ ಅಂತ, ತಿನ್ನೋಕ್ಕೂ ಚೆನ್ನಾಗತ್ತೆ ಅಂತ ಹಾಕಿದ್ದಾರೆ. ಕಾರ್ನ್ಫ್ಲೋರ್ ಹಿಟ್ಟು 2 ಚಮಚ ಹಾಕಿದ್ದೀನಿ, ಅಕ್ಕಿ ಹಿಟ್ಟು 2 ಚಮಚ, ಕಾರ್ನ್ಫ್ಲೋರ್ 2 ಚಮಚ, ಅಕ್ಕಿ ಹಿಟ್ಟು 1 ಚಮಚ ಹಾಕ್ತಿದ್ದೀನಿ. ಸಿಂಪಲ್ಲಾಗಿರಲಿ ಅಂತ ಹಾಕಿದ್ದೀವಿ. ಕಾರ್ನ್ಫ್ಲೋರ್ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ನಡೆಯುತ್ತೆ. ಅಂದರೆ ಎಲ್ಲವನ್ನೂ 2 ಚಮಚ ಹಾಕಿದ್ದೀನಿ ನಾನು. ಅದಕ್ಕೆ ನಿಂಬೆಹಣ್ಣು ಬೇಕಾದ್ರೆ ಹಾಕ್ಬೋದು, ಮೊಸರು ಬೇಕಾದ್ರೆ ಹಾಕ್ಬೋದು. ನಾನು ಮೊಸರು ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ, ನೀವು ಮೊಸರು ಹಾಕ್ಬೋದು. ಇಷ್ಟು ಹಾಕಿ ಕ್ಲೀನಾಗೆಲ್ಲ ಇದು ಮಾಡ್ಕೊಬೋದು. ಕಲರ್ ಏನೂ ಹಾಕಿಲ್ಲ ನಾನು, ಅದೇ ಖಾರ ಪುಡಿ ಕಲರೇ ಬೇಕಾದಂಗೆ ಕಲರ್ ಆಗ್ತದೆ ನೋಡಿರಿ. ಖಾರ ಪುಡಿ ಕಲರ್ ಇತ್ತು, ಚೆನ್ನಾಗಿತ್ತು, ಫ್ರೆಶ್ಶು ಚೆನ್ನಾಗಿರೋದು ಅಂದರೆ ಭಾಳ ಚೆನ್ನಾಗತ್ತೆ. ಈ ಥರ ಕ್ಲೀನಾಗೆಲ್ಲ ಇದು ಮಾಡ್ಕೋಬೇಕು. ಹಿಟ್ಟು, ಖಾರ ಪುಡಿ, ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಹಾಕಿ ಇದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ನೆನೆ ಇಡಬೇಕು. ಒಂದು 10 ನಿಮಿಷ, ಅರ್ಧ ಗಂಟೆ ನೆನೆ ಇಟ್ಟರೆ ಭಾಳ ಚೆನ್ನಾಗತ್ತೆ. ಕಲಸಿದ ತಕ್ಷಣವೇ ಮಾಡಬೇಡ್ರಿ, ಒಂದು 5-10 ನಿಮಿಷ ನೆನೆ ಇಡ್ರಿ. ಎಣ್ಣೆ ಕಾಯೋದಕ್ಕೆ ನೆಂದೇ ಬಿಡ್ತೈತಿ. ಈ ಥರ ಎಲ್ಲ ಕ್ಲೀನಾಗೆಲ್ಲ ಕಲಸಿ ಆಗಿದ್ಮೇಲೆ ಒಂದು 2 ಹೆಸರು ಕರಿಬೇವು ಹಾಕಣ್ರಿ. ಭಾಳ ರುಚಿ ಬರುತ್ತೆ ಕರಿಬೇವು ಹಾಕಿದರೆ. 2 ಹೆಸರು ಹಾಕಿ ಕ್ಲೀನಾಗಿ ಕಲಸಿಟ್ಟು ಒಂದು 5 ನಿಮಿಷ ತಟ್ಟೆ ಮುಚ್ಚಿಡ್ರಿ. ಈ ಥರ ನೋಡಿರಿ, ಕಲರ್ ಮಾತ್ರ ಭಾಳ ಚೆನ್ನಾಗಿ ಬಂದೈತೆ ಖಾರ ಪುಡಿದೆಯಾ ಯಾವ ಕಲರು. 10 ನಿಮಿಷ 15 ನಿಮಿಷ ನೆನೆ ಇಟ್ಟು ಎಣ್ಣೆ ಕಾಸಕ್ಕೆ ಇಟ್ಕೊಳ್ರಿ. ನೋಡಿರಿ, ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ನಾನು, ಅದನ್ನ ಹಾಕ್ತಿದ್ದೀನಿ. ಈ ಥರ ಒಂದೊಂದೇ ಎಳೆ ಬಿಟ್ಟರೆ ಕಬಾಬ್ ರೆಡಿ ಆಗುತ್ತೆ. 10 ನಿಮಿಷ 15 ನಿಮಿಷದಾಗೆ, ಅರ್ಧ ಗಂಟೆಯಲ್ಲಿ ಅನ್ಕೊಳ್ರಿ, ಅರ್ಧ ಗಂಟೆ ಕಬಾಬ್ ರೆಡಿ ಆಗುತ್ತೆ. ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ತಡ್ಡನಾಗಿ ಮಾಡ್ಕೋಬೋದು. ಈಸಿಯಾಗಿ ಇರುತ್ತೆ, ಈಸಿ ಮೆಥಡ್. ಅದು ಹಾಕ್ಬೇಕು ಇದು ಹಾಕ್ಬೇಕು ಅಂತ ಏನಿರಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು.
ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ನಿಂದ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.